ಈ ಅಕ್ಕನ ಇನ್ನೂ ಬಿಟ್ಟಿಲ್ಲ, ಇನ್ನೂ ಬಿಟ್ಕೊಟ್ಟಿಲ್ಲ. ಅದೇ ನಾ ಹಾಯ್ ಹಲೋ ನಮಸ್ತೆ, ಯೋಗಿತಾ ಗೀತಾ ಬ್ಲಾಗ್ಸ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಮತ್ತು ನಾನು ಚೆಂದ ಇದ್ದೀನಿ. ಇವತ್ತು ತುಂಬ 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 ಖುಷಿಯಾಗಿದ್ದೀನಿ. ಯಾಕಂದರೆ ಎಷ್ಟೋ ತಿಂಗಳುಗಳ ನಂತರ ರೀಲ್ಸ್ ಮಾಡಿದೆ. ಕೆಮ್ಮು ಅವಾಗವಾಗ ಬಂದುಬಿಡುತ್ತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಬಿಡಿ, ಓಕೆನಾ? ಸುಮಾರು ತಿಂಗಳುಗಳ ನಂತರ ರೀಲ್ಸ್ ಮಾಡಿದ್ದೀನಿ. ಎಷ್ಟು ಖುಷಿ ಆಗ್ತಾಯಿದೆ ಗೊತ್ತಾ? ಹಂಗೆ ಯೂಟ್ಯೂಬ್ನಲ್ಲೂ ರೀಲ್ಸ್ ಮಾಡಿದೆ, ಈ ಕ್ಯಾಮ್ರಾದಲ್ಲೂ ಮಾಡಿದೆ, ಆ ಕ್ಯಾಮ್ರಾದಲ್ಲೂ ಮಾಡಿದೆ. ಏನೋ ಒಂಥರ ಖುಷಿ ಆಯಿತು. ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡೋದು, ಇನ್ಸ್ಟಾಗ್ರಾಮ್ಗೆ ಹೋಗೋದು ಅಂದರೆ ಏನೋ ಒಂದು ಖುಷಿ. ತವ್ರ ಮನೆಗೆ ಹೋಗೋದಷ್ಟೇ ಖುಷಿ ಆಗುತ್ತೆ. ಸೀರಿಯಸ್ ನೋಟಿದು. ನಾನೊಂಥರ ಒಂಟಿ ಥರ ಆಗಿಬಿಟ್ಟಿದೆ. ನಂಗೆ ಹೇಳ್ಬೇಕಂದ್ರೆ ಫ್ರೆಂಡ್ಸ್ಗಳು ಯಾರೂ ಇಲ್ಲ, ಓಕೆನಾ? ನನ್ನ ಅಕ್ಕಪಕ್ಕ ಮನೆಯವರು ಹಂಗೆಲ್ಲ ಕೂತ್ಕೊಂಡು ಮಾತಾಡೋದು, ಅವ್ರನ್ನ ಅಟ್ಯಾಚ್ ಮಾಡ್ಕೊಳ್ಳೋದು ಅದೆಲ್ಲ ಇಲ್ಲ. ನಾನು ಹೇಳಿಲ್ವಾ, ನನ್ನ ಮನೇಲಿ ಒಂದು ಈರುಳ್ಳಿ ಗೆಡ್ಡೆ ಖಾಲಿ ಆದ್ರೂ, ಬೆಳ್ಳುಳ್ಳಿ ಗೆಡ್ಡೆ ಖಾಲಿ ಆದ್ರೂ, ಮೆಣಸಿನ್ಕಾಯಿ ಗೊತ್ತಲ್ಲ ಹೆಣ್ಮಕ್ಳು ಅಂದರೆ, ಅದು ಕೊತ್ತಂಬರಿ ಸೊಪ್ಪು ಖಾಲಿ ಆದರೂ, ಹಸಿಮೆಣ್ಸಿನ್ಕಾಯಿ ಖಾಲಿ ಆದರೂ ಪಕ್ಕದ ಹತ್ರ ಸ್ವಲ್ಪ ಕೊಡ್ರಿ 2 ಮೆಣಸಿನ್ಕಾಯಿನ ಅಂದ್ಬಿಟ್ಟು ಈಸ್ಕೊಂಡು ಹೋಗ್ತಾರಲ್ಲ, ಹಂಗೆ ಅದೆಲ್ಲ ಅಭ್ಯಾಸ ಇಲ್ಲ ನನಗೆ. ನಾನಾಯಿತು, ನನ್ನ ಮನೆ ಆಯಿತು, ನನ್ನ ಮಕ್ಕಳಾಯಿತು, ನನ್ನ ಕುಟುಂಬ ಆಯಿತು, ಹಿಂಗೆ ಇದ್ದೋಡು. ಅಕ್ಕಪಕ್ಕ ಫ್ರೆಂಡ್ಸ್ಗಳು ನಾನು ಮಾಡ್ಕೊಂಡಿಲ್ಲ, ಓಕೆನಾ? ನನ್ನದೇ ಆದ ಪ್ರಪಂಚ, ಮನೆ ಅಷ್ಟೇ. ಮನೆ ಬಿಟ್ಟರೆ ಇನ್ನು ನಾನು ಹೇಳಿದ್ನಲ್ಲ, ಆಚೆ ಸುತ್ತಾಡೋಕ್ಕೆ ಹೋಗ್ಬೇಕಂದ್ರೆ ಹೇಳಿದ್ನಲ್ಲ, ಯಾವುದು ನೋಡಿಲ್ಲ, ನನ್ನ ಪ್ರಪಂಚ ಅಷ್ಟು ಜ್ಞಾನ ಇಲ್ಲ ಅಂತ. ಹಂಗೆ ಆಚೆ ಸುತ್ತಾಡೋದು ಅಷ್ಟು ನನಗೆ ಹೋಗಿಲ್ಲ, ಮಾಡಿಲ್ಲ. ಫ್ಯಾಮಿಲಿ ಕರ್ಕೊಂಡು ಹೋದರೆ ಮಾತ್ರ ಉಂಟು. ಹಂಗೆ ಆ ರೀತಿ ಓಕೆ ಅದೆಲ್ಲ ಬೇಡಿ, ಅದೆಲ್ಲ ಹೇಳಿದ್ರೆ ಪುರಾಣನೇ ಆಗೋಗುತ್ತೆ. ಹಂಗೆ ಒಂಟಿತನ ಫೀಲ್ ಇತ್ತು. ಯಾವಾಗ 2020 ಕೊರೋನಾ ಟೈಮ್. ಆ ಟೈಮ್ನಲ್ಲಿ ಬೆಳೆದ ಪ್ರತಿಭೆ ನಾನು. ಆ ಟೈಮಲ್ಲಿ ನಾನು ರೀಲ್ಸ್ ಮಾಡೋಕ್ಕೆ ಶುರು ಮಾಡಿದ್ದು, ಟಿಕ್ಟಾಕಲ್ಲಿ ಪಾದಾರ್ಪಣೆ ಮಾಡಿದ್ದು ನಾನು. ಅದು ಹೇಳ್ಕೊಟ್ಟ ಮಹಾಶಯ ಬಂದು ನನ್ನ ಚಿಕ್ಕ ಮಗ ಹೇಳ್ಕೊಟ್ಟ. ನಿಜ, ನಂಗೆ ರೀಲ್ಸ್ ಮಾಡೋದು ಅದೆಲ್ಲ ನಂಗೆ ಗೊತ್ತಿಲ್ಲ, ನೋಡ್ತಿದ್ದೆ ಅಷ್ಟೇ. ಲೈಕ್ ಸಹ ಕೊಡ್ತಾ ಇರಲಿಲ್ಲ. ಲೈಕ್ ಕೊಟ್ಟರೆ ಏನೋ ತಪ್ಪಾಗ್ಬಿಡುತ್ತೇನೋ ಅನ್ನೋ ಒಂದು ಇದು. ಸೋಷಿಯಲ್ ಮೀಡಿಯಾ ಅಂದರೆ ಏನೋ ಒಂದು ಭಯ ಅನ್ನೋ ಫೀಲ್ ನನಗಿತ್ತು. ಸೋಷಿಯಲ್ ಮೀಡಿಯಾ ಅಂದ್ರೇ ಭಯ ಅನ್ನಂಗೆ. ಲೈಕ್ ಕೊಟ್ಟರು ತಪ್ಪಾಗುತ್ತೆ, ಕಮೆಂಟ್ ಮಾಡೋದು ತಪ್ಪಾಗುತ್ತೆ ಅಂತೆಲ್ಲ ಇತ್ತು ಜ್ಞಾನ. ಆ ಟೈಮಲ್ಲಿ ಮಗ ಮಾಡ್ತಿದ್ದ. ಆಮೇಲೆ ಅವಾಗ ಕೊರೋನಾ ಟೈಮ್ ಅಲ್ವಾ, ಅವಾಗ ಬೋರ್ ಅನ್ಸೋದು, ಆಚೆ ಹೋಗಂಗೂ ಇಲ್ಲ, ಇದು ಮಾಡೋಂಗೂ ಇಲ್ಲ, ಏನಿಲ್ಲ. ಇನ್ನೊಂದು ನಿಮ್ಗೆ ಹೇಳಿದ್ನ, ಓಕೆ ಹೇಳಿದ್ನೋ ಬಿಟ್ನೋ ನೋಡಿ, ಹೇಳಿದ್ನ ಮರ್ತೇ ಬಿಟ್ಟೆ. ಅದೇ ಹೇಳಿದ್ನಲ್ಲ, ಅಕ್ಕಪಕ್ಕ ಫ್ರೆಂಡ್ಸ್ಗಳಿಲ್ಲ ಅಂತ. ಒಂದ್ಸಲಿ ಕೇಳ್ಕೊಂಬಿಡ್ತೀನಿ, ನನ್ನ ವಿಡಿಯೋ ನಾನೇ ನೋಡ್ಕೊಂಬಿಡ್ತೀನಿ, ಓಕೆನಾ? ನನ್ನ ವಿಡಿಯೋನ ನಾನೇ ನೋಡಿದೆ. ಹೇಳಿದ್ನಲ್ಲ ಅಕ್ಕಪಕ್ಕ ಹಂಗೆಲ್ಲ ಇಲ್ಲ ಅಂತ. ಅಂದರೆ ಫ್ರೆಂಡ್ಸ್ಗಳಾಗಿಲ್ಲ, ಅಂದರೆ ಎಲ್ಲ ಹೆಣ್ಮಕ್ಳು ಹಾಗೇ ಇರ್ತಾರೆ ಅಂತ ನಾನು ಹೇಳೋದಿಲ್ಲ. ಅವ್ರವ್ರು ಇದು ಮಾಡ್ತಾರೆ. ಆದರೆ ಜಾಸ್ತಿ ಕ್ಲೋಸ್ ಆದರೆ ಫ್ರೆಂಡ್ಶಿಪ್ ಬಿಡುತ್ತೋ ಅಂದರೆ ಆ ರೀತಿ ಬರುತ್ತೆ. ಅಂದರೆ ಒಂದು ಈರುಳ್ಳಿ ಗೆಡ್ಡೆ ಕೊಡು, ಬೆಳ್ಳುಳ್ಳಿ ಗೆಡ್ಡೆ ಕೊಡು ಅಂತ ಬರುತ್ತೆ. ಫ್ರೆಂಡ್ಸ್ಗಳಾಗಿಲ್ಲ ಅಂದರೆ ಯಾರೂ ಆ ರೀತಿ ಬರಲ್ಲ, ಓಕೆನಾ? ತಪ್ಪು ತಿಳ್ಕೊಳ್ಕೋಬೇಡಿ. ನಾನು ಅದು ಹಿಂದಿಂದು ವಿಡಿಯೋ ನೋಡಿದೆ, ಅದಕ್ಕೋಸ್ಕರ ಹೇಳಿದೆ. ಈಗ ಹೇಳ್ಬೇಕಂದ್ರೆ ಆ್ಯಕ್ಚುಲಿ ನಾನು ಯಾರು ಕೇಳೋಕ್ಕೂ ಬರಲ್ಲ. ನನ್ನ ಈಗ ಯಾಕೆ ಕೇಳ್ಕೊಂಡು ಹೋಗೋಕ್ಕೆ ಬರಲ್ಲ ಅಂದರೆ, ಯಾರು ಕೇಳೋಕ್ಕೆ ಬರಲ್ಲ ಅಂದರೆ, ನಾನು ಅವ್ರ ಹತ್ರ ಅಟ್ಯಾಚ್ಮೆಂಟ್ ಇಲ್ಲ ಅಂದರೆ ಅವ್ರು ಕೇಳೋಕ್ಕೆ ಬರಲ್ಲ, ಅಷ್ಟೇ. ಸುಮ್ಮನೆ ನಾವು ಏನು ಮಾತಾಡ್ಸಿಲ್ಲ ಅಂದರೂ ಪಾಪ ಅವ್ರು ಬಂದು ಕೇಳ್ತಾರೆ ಅನ್ನೋದಾದರೆ ಅವ್ರಿಗೆ ನಾವು ಮರ್ಯಾದೆ ತೆಗ್ದಂಗೆ ಆಗುತ್ತೆ. ಅದು ತಪ್ಪು. ಫ್ರೆಂಡ್ಸ್ಗಳು ಮಾಡಿಕೊಂಡ್ರೆ ಕೊಡೆ ಆಮೇಲೆ ಕೊಡ್ತೀನಿ ಅಂತ ಅನ್ನೋದೆಲ್ಲ ಬರುತ್ತೆ. ಆದ್ದರಿಂದಾಗಿ ಹೇಳಿದೆ, ತಪ್ಪಾಯಿತು, ಓಕೆನಾ? ಆ ರೀತಿ ಹಂಗೆ ಒಂಟಿತನ ಆಗ ಆಚೆ ಸುತ್ತಾಡೋದು ಅದೆಲ್ಲ ಇದಿಲ್ಲ. ಆ ಟೈಮಲ್ಲಿ ಇದು ಕೊರೋನಾ ಟೈಮ್, ಆ ಟೈಮು ಆಯಿತಾ. ಕೊರೋನಾ ಟೈಮು ಅಂದರೆ ಒಂಟಿತನ ಎಷ್ಟು ಅಂದರೆ ಒಬ್ಬಳೇ ಮನೇಲೇ ಇದ್ದಂಗೆ, ಏನೋ ಒಂಥರ. ಕೆಲಸನೂ ಜೋರಾಗಿತ್ತು ಆ ಟೈಮಲ್ಲಿ. ಎಲ್ಲರೂ ಮನೇಲೇ ಇದ್ರಲ್ಲ, ಅಡುಗೆ ಮಾಡೋದು ಅದು ಇದು ಎಲ್ಲ ಜೋರಿತ್ತು. ಆದರೆ ಎಲ್ಲ ಅಡುಗೆ ಮಾಡಿದ್ಮೇಲೆ ಮತ್ತು ಇನ್ನೊಂದೇನು ಗೊತ್ತಾ, ನಮ್ಮ ಮನೇಲಿ ಆನೆಸ್ಟು
ಎಲ್ಲರೂ ಮನೇಲೂ ಮೂರು ಥರ ಅಡುಗೆ ಮಾಡ್ತಾರೆ. ಅಂದರೆ ಬೆಳಗ್ಗೆನೂ ಟಿಫನ್ ಮಾಡ್ತಾರೆ, ಮಧ್ಯಾಹ್ನನೂ ಬೇರೆ ಅಡುಗೆ ಮಾಡ್ತಾರೆ, ಸಂಜೆನೂ ಬೇರೆ ಅಡುಗೆ ಮಾಡ್ತಾರೆ. ಈ ರೀತಿ ಮಾಡಿದ್ರೆ ಭಾರಿ ಕಷ್ಟ ಆಗುತ್ತೆ. ಆದರೆ ನಮ್ಮ ಮನೇಲಿ ನನ್ನ ಅದೃಷ್ಟ ಏನು ಅಂದರೆ, ಬೆಳಗ್ಗೆ ಟಿಫನ್ ಒಂದು ಮಾಡಿಬಿಟ್ರೆ, ಮಧ್ಯಾಹ್ನ ಅಡುಗೆ ಮಾಡಿಬಿಟ್ರೆ ಆ ಸಾರೇ ಸಂಜೆನೂ ಆಗುತ್ತೆ. ಬರೀ ಅನ್ನ ಮಾಡ್ಕೊಂಡ್ರೆ ಆಯಿತು, ಮುದ್ದೆ ಮಾಡ್ಕೊಂಡ್ರೆ ಆಯಿತು, ಚಪಾತಿ ಮಾಡ್ಕೊಂಡ್ರೆ ಆಯಿತು. ಆಮೇಲೆ ಹೊತ್ತಿಗೂ ಕಾಫಿ ಮಾಡಿಕೊಡು, ಟೀ ಮಾಡಿಕೊಡು ಅಂತ ಕೇಳಿ ಟಾರ್ಚರ್ ಕೊಡೋರು ಯಾರೂ ಇಲ್ಲ. ಆ ರೀತಿ ನಮ್ಮ ಮನೆಯಲ್ಲೆಲ್ಲ ಇಲ್ಲವೇ ಇಲ್ಲ. ಓಕೆನಾ? ಎಲ್ಲ ಅಡುಗೆ ಮಾಡಿದ್ಮೇಲೆ ಹಿಂಗೇ ಒಂಟಿ ಆಗೋಯ್ತು. ಟಿ ವಿ ಇದು ಸೋಷಿಯಲ್ ಮೀಡಿಯಾ ನೋಡ್ತಾಯಿದ್ದೆ, ಇದು ಮಾಡ್ತಾಯಿದ್ದೆ. ಓಕೆ, ಏನೋ ಒಂಥರ ಬೋರ್ ಅನ್ಸಾಯ್ತು. ಆ ಟೈಮಲ್ಲಿ ಮಕ್ಕಳು ಇದ್ರಲ್ವಾ ಮನೇಲೇ. ಆವಾಗ ನನ್ನ ಚಿಕ್ಕ ಮಗ, ಅಮ್ಮ ಸುಮ್ಮನೆ ಒಂಟಿಯಾಗಿದ್ದು ಏನು ಮಾಡ್ತೀಯ, ಸುಮ್ಮನೆ ಬೋರ್ ಆಗುತ್ತಲ್ವ ನಿಂಗೂ, ರೀಲ್ಸ್ ಮಾಡು ಅಂತಂದ. ಅಪ್ಪ ನಾನಾ ಇಲ್ಲ, ಇನ್ನೂ ನನಗೆ ವಯಸ್ಸಾಗಲಿ, ಇನ್ನೊಂಚೂರು ಮುದುಕಿ ಆದ್ಮೇಲೆ ಮಾಡ್ತೀನಿ, ಸುಮ್ಮನೆ ಬೇಡ ಈಗಲೇ ಅಂದೆ. ಯಾರಾದರೂ ಮುದುಕಿ ಆದ್ಮೇಲೆ ಮಾಡ್ತಾರೆ ವಿಡಿಯೋ, ಈಗಲೇ ಮಾಡಬೇಕು ಮಾಡು ಅಂತಂದ. ಹಂಗೆ ನನ್ನ ಚಿಕ್ಕ ಮಗ ನನಗೆ ಇದು ಟಿಕ್ಟಾಕಲ್ಲಿ ವಿಡಿಯೋ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟ. ಪ್ರತಿಯೊಂದು ಹೇಳ್ಕೊಟ್ಟ. ಡುಯೆಟ್ ಮಾಡೋದು ಹೆಂಗೆ, ವಿಡಿಯೋ ಮಾಡೋದು ಹೆಂಗೆ, ಡ್ರಾಫ್ಟ್ಗೆ ಹಾಕ್ಕೊಳ್ಳೋದು ಹೆಂಗೆ, ಪೋಸ್ಟ್ ಮಾಡೋದು ಹೆಂಗೆ, ಹಿಂಗೆಲ್ಲ ಹೇಳ್ಕೊಟ್ಟ. ಆವಾಗ ಬೆಳೆದ ಪ್ರತಿಭೆ ನಾನು. ಹಂಗೆ ಸೋಷಿಯಲ್ ಮೀಡಿಯಾದಲ್ಲಿ ಹಂಗೆ ಎಂಟ್ರಿ ಕೊಟ್ಟ ಮೇಲೆ ರೆಸ್ಪಾನ್ಸ್ ಮಾತ್ರ ತುಂಬ ಚೆನ್ನಾಗಿತ್ತು. ನನ್ನ ತುಂಬ ಆದರದಿಂದ ಪ್ರೀತಿಸಿದ್ರು. ಈಗಲೂ ಅಷ್ಟೇ ಟಿಕ್ಟಾಕಿಂದ ಇಲ್ಲಿವರೆಗೂ ನನ್ನ ಜೊತೆ ಎಲ್ಲರೂ ಇದ್ದಾರೆ. ಎಷ್ಟು ನನ್ನ ನೀವು ಇನ್ಸ್ಟಾಗ್ರಾಮಲ್ಲಿ ಬಂದು ನೋಡಬೇಕು, ನೋಡಿದ್ರೆ ಏನು ಶಾಕ್ ಆಯ್ತೀರ. ಟಿಕ್ಟಾಕಿಂದ ಇಲ್ಲಿವರೆಗೂ ನನ್ನ ಜೊತೆ ಇದ್ದಾರೆ 5 ಇಯರ್ಸ್. ಅದಕ್ಕೆ ನಾನು ಇನ್ಸ್ಟಾಗ್ರಾಮು ನನ್ನ ತವ್ರ ಮನೆ ಅನ್ನೋದು. ಅಲ್ಲಿ ಬೆಳೆದ ಬಾಂಧವ್ಯಗಳು, ಅಣ್ಣ ತಮ್ಮ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಅಕ್ಕ ತಂಗಿರಾಗ್ಬೋದು, ಅಮ್ಮಂದಿರಾಗ್ಬೋದು, ಅಕ್ಕಂದಿರಾಗ್ಬೋದು, ಎಷ್ಟು ಮಟ್ಟಿಗೆ ಅಟ್ಯಾಚ್ಮೆಂಟ್ ಅಂತ ಅಂದರೆ, ಬಾಗಿನ ಕೊಡೋವರೆಗೂ, ರಾಖಿ ಕಟ್ಟೋವರೆಗೂ, ಅಂದರೆ ರಾಖಿ ಕಟ್ಟೋದು, ಬಾಗಿನ ಅವ್ರು ಕೊಡೋದು, ಅರ್ಶಿನ ಕುಂಕುಮ ಕೊಡೋದು, ಆ ರೀತಿ ಮೀಟಪ್ಗಳೆಲ್ಲ ಮಾಡಿದರು ಆ ಟೈಮಲ್ಲಿ. ಆವಾಗ ಫಸ್ಟ್ ಟೈಮು ಎಲ್ಲರನ್ನೂ ಭೇಟಿಯಾಗಿದ್ದು ವಿಷಯಗಳು ಹಂಗೆ ತುಂಬಾ ಚೆನ್ನಾಗಿತ್ತು. ನಾನು ಹೇಳಿದ್ನಲ್ಲ, ನನಗೆ ಅಕ್ಕಪಕ್ಕ ಫ್ರೆಂಡ್ಸ್ ಇಲ್ಲ, ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಬೇಕಾದಷ್ಟು ಜನ ನನ್ನ ಅಷ್ಟೇ ಪ್ರೀತಿಸ್ತಾರೆ, ನಾನು ಅಷ್ಟೇ ಪ್ರೀತಿಸ್ತೀನಿ. ಖುಷಿಯಾಗುತ್ತೆ, ಅದೆಲ್ಲ ನೋಡಿದಾಗ ಖುಷಿಯಾಗುತ್ತೆ. ನಾನು ಹೇಳಿದ್ನಲ್ಲ, ಅರಿಶಿನ ಕುಂಕುಮ ಕೊಡ್ತಾ ರಾಖಿ ಕಟ್ಟಕ್ಕೆ ಹೋದಾಗ ಬಾಗಿನೆಲ್ಲ ಕೊಟ್ಟರು. ಈಗಲೂ ಸಹ ಗೌರಿ ಹಬ್ಬಕ್ಕೆ ಫೋನ್ಪೇ ಮಾಡ್ತಾರೆ. ಅರಿಶಿನ ಕುಂಕುಮ ಸೀರೆ ಎಲ್ಲ ತೊಗೊಳಮ್ಮ ಅಂದ್ಬಿಟ್ಟು ಎಷ್ಟು ಖುಷಿ ಅನಿಸುತ್ತೆ. ಹಂಗೆ ನನಗೆ ಅಕ್ಕಪಕ್ಕ ಇಲ್ಲ ಅಂದ್ರೂ ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ಬೇಕಾದಷ್ಟು ಬಂಧು ಬಳಗ ತುಂಬ ಇದ್ದಾರೆ. ನನಗೆ ಅಷ್ಟೇ ಸಾಕು. ಅದಕ್ಕೆ ನಾನು ತುಂಬ ಆಸೆ ಪಡ್ತೀನಿ ಸೋಷಿಯಲ್ ಮೀಡಿಯಾದಲ್ಲಿ ಇರೋಕ್ಕೆ. ಮತ್ತು ನಾನು ಹೇಳಿದ್ನಲ್ಲ, ನನಗೆ ಇಷ್ಟೆಲ್ಲ ಪ್ರೀತಿ ಕೊಟ್ಟಿದ್ದಾರೆ, ನಂಗೆ ಸಾಕು. ಒಂಟಿತನ ಇರೋಕ್ಕೆ, ಒಂಟಿಯಾಗಿರೋ ಜೀವಕ್ಕೆ ಇಷ್ಟೆಲ್ಲ ನನಗೆ ಸಿಕ್ತು. ನಂಗೆ ಅದಕ್ಕೆ ನಾನು ತವ್ರ ಮನೆ, ಇನ್ಸ್ಟಾಗ್ರಾಮ್ ತವ್ರ ಮನೆ ಅಂತೀನಿ. ಹೇಳ್ಬೇಕಂದ್ರೆ ಇದು ಟಿಕ್ಟಾಕಿಂದ ಒಟ್ಟಲ್ಲಿ ಸೋಷಿಯಲ್ ಮೀಡಿಯಾ ನನಗೆ ತವ್ರ ಮನೆ ಇದ್ದಂಗೆ. ಹಂಗೆ ಖುಷಿ ಆಗುತ್ತೆ. ಅದೇನೋ ಅಲ್ಲಿ ಹೋದರೆ ಏನೋ ಒಂಥರ, ಅಲ್ಲಿ ಕಮೆಂಟ್ಸ್ಗಳು ಬೇಕಾದ್ರೆ ನೋಡಿ, ನನ್ನ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಮುದ್ದು ಚಿನ್ನೂರನ್ನ ಅಂತಲೇ ಮಾತಾಡೋದು, ನಾನು ಹಾಗೇ ಮಾತಾಡೋದು. ನಾನು ಸಿಸ್ ಅನ್ನೋಕ್ಕೆ ನಂಗೆ ಇಷ್ಟ ಇಲ್ಲ. ನಾನು ಹಂಗೂ ಲೈವಲ್ಲೆಲ್ಲ ಹೇಳಿದ್ದೀನಿ, ನನಗೆ ಸಿಸ್ ಅನ್ನೋಕ್ಕೆ ಇಷ್ಟ ಇಲ್ಲ. ನನಗೇನಿದ್ರು ಚಿನ್ನು, ಮುದ್ದು, ಬಂಗಾರ ಹಂಗೆ ಕಲಿಯೋಕ್ಕೆ ಅಷ್ಟೇ. ಕಂದ, ಮಗನೇ ಅಂತೆಲ್ಲ ಕರಿಯೋಕ್ಕೆ ನಂಗೆ ತುಂಬ ಇಷ್ಟ ಆಗುತ್ತೆ. ಆ ರೀತಿಯೇ ನನ್ನೂ ಕರೀತಾರೆ, ನಾನು ಆ ರೀತಿಯೇ ಕರಿತೀನಿ. ಹಂಗೆ ತುಂಬ ಇದಾಗಿ ಬಂದಿದೆ. ಅದಕ್ಕೆ ಖುಷಿ ಆಗುತ್ತೆ. ಅದಕ್ಕೆ ಈ ವಿಷಯನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದೆ. ಇವತ್ತು ರೀಲ್ಸ್ ಮಾಡಿದೆ. ಎಷ್ಟು ಹುಷಾರಿಲ್ದಾನೆ 4 ತಿಂಗಳು ಸಫರ್ ಪಟ್ಟಿದ್ದೀನಿ. 4-5 ತಿಂಗಳು ಸಫರ್ ಪಟ್ಬಿಟ್ಟಿದ್ದೀನಿ. ಇಷ್ಟು ಗ್ಯಾಪ್ ಆದಮೇಲೆ ಇಷ್ಟು ಖುಷಿಯಾಗಿ ವಿಡಿಯೋ ಮಾಡಿದೆ. ಅಪ್ಪ ದೇವರಲ್ಲಿ ಒಂದು ಪ್ರೇಯರ್ ಮಾಡ್ತೀನಿ, ಈ ವಿಡಿಯೋ ಬಿಟ್ಟ ಮೇಲೆ ನಾನು ಇಷ್ಟು ಖುಷಿಯಾಗಿದ್ದೀನಿ ಅಂತ ಹೇಳ್ಕೊಂಡ್ಮೇಲೆ ಮತ್ತೆ ಆರೋಗ್ಯ ತಪ್ಪದೇ ಇರಲಿ ಅಪ್ಪ, ಅಷ್ಟೇ ನಾನು ಕೇಳ್ಕೊಳ್ಳೋದು. ನನ್ನ ಹೀಗೆ ಇಟ್ಟಿರಪ್ಪ. ನಾನು ನಿನ್ನ ಹತ್ರ ಹಣಕಾಸು ಏನು ಕೇಳಲ್ಲ ತಂದೆ. ಫಸ್ಟು ಆಯುಷು ಆರೋಗ್ಯ
ಅಷ್ಟು ಕೊಡಪ್ಪ ಫಸ್ಟು. ಹಣಕಾಸು ನನ್ನ ಮಕ್ಕಳಿಗೆ ನನ್ನ ಕುಟುಂಬಕ್ಕೆ ಕೊಡಪ್ಪ ಅಷ್ಟೇ. ಅವ್ರು ಚೆನ್ನಾಗಿದ್ದರೆ ನಾನು ಚೆನ್ನಾಗಿರ್ತೀನಿ ಅಷ್ಟೇ ಅಲ್ವಾ. ಹಂಗೆ ಆಮೇಲೆ ಹಂಗೆ ಅದೇ ಖುಷಿಯಿಂದ ಮಾಡಿದೆ ರೀಲ್ಸ್ ಹಾಕೋಣ ಅಂತ. ಈಗ ಸದ್ಯಕ್ಕೆ ಲೈವ್ಗೆ ಹೋಗೋಣ ಅಂತ ಇದ್ದೀನಿ. ಲೈವ್ಗೆ ಹೋಗೋಣ ಇವತ್ತು ಅಂತ ನೋಡೋಣ, ಹೋಗಿದ್ರೆ ಹೋಗ್ತೀನಿ. ಅದಕ್ಕೆ ಈ ವಿಷಯನ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದೆ. ಆಮೇಲೆ ಮತ್ತು ಇಲ್ಲೂ ಅಷ್ಟೇ ಸುಮ್ಮನೆ ಹೇಳಬಾರ್ದು. ನಾನು ಯೂಟ್ಯೂಬಿಗೆ ಬಂದು 10 ತಿಂಗಳಾಯಿತು. 10 ತಿಂಗಳಿಂದನೂ ಇಲ್ಲಿವರೆಗೂ ನನ್ನ ಜೊತೆ ಇದ್ದಾರೆ. ಎಷ್ಟು ಜನ ಗೊತ್ತಾ, ಎಷ್ಟು ಪ್ರೀತಿ ಮಾಡ್ತಾರೆ ಗೊತ್ತಾ, ಅಕ್ಕ 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 ಅಂದ್ಕೊಂಡು. ನನ್ನ ಮುದ್ದುಗಳಿಗೆಲ್ಲ ಐ ಲವ್ ಯು ಜಾಸ್ತಿ. ಯಾರೂ ಬಿಟ್ಟೋಗಿಲ್ಲ. ವಾಪಸ್ ಇಲ್ಲಪ್ಪ ಇವರು ಬಂದು ಲೈಕ್ ಕಮೆಂಟ್ 1 ಸಲ 2 ಸಲ ಕೊಟ್ಬಿಟ್ಟು ಹೋದ್ರು, ಆಮೇಲೆ ಮತ್ತೆ ವಾಪಸ್ ಬಂದೇ ಇಲ್ಲಪ್ಪ ಅಂತ ಹೇಳಂಗೆ ಇಲ್ಲ. ಬರ್ತಾರೆ, ಈಗಲೂ ಸಹ ಬರ್ತಾರೆ. ಎಷ್ಟು 10 ತಿಂಗಳಿಂದ ನನ್ನ ಪ್ರೀತಿ ಮಾಡ್ತಾಯಿದ್ದಾರೆ ಅಂದರೆ ನಿಜ ದೊಡ್ಡ ವಿಚಾರ. ಅವ್ರಿಗೆಲ್ಲ ನಾನು ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀನಿ. ಈ ಅಕ್ಕನ ಇನ್ನೂ ಬಿಟ್ಟಿಲ್ಲ, ಇನ್ನೂ ಬಿಟ್ಕೊಟ್ಟಿಲ್ಲ. ಅದೇ ನನ್ನ ಸೌಭಾಗ್ಯ ಅಂತ ಅಂದ್ಕೊತೀನಿ. ನಿಮ್ಮೆಲ್ಲರ ಪ್ರೀತಿಗೆ ನಾನು ಸದಾ ಚಿರಋಣಿಯಾಗಿರ್ತೀನಿ. ಇದನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಷ್ಟು ಜನ ಗೊತ್ತಾ, ಗ್ರೇಟ್. ಸೋಷಿಯಲ್ ಮೀಡಿಯಾದಲ್ಲಿ ನೋವಂತೂ ಆಗಿಲ್ಲ ನನಗೆ. ನಾನು ಖುಷಿಯಾಗೇ ಇದ್ದೀನಿ ಒಟ್ಟಿನಲ್ಲಿ. ಹಂಗೆ ಏನೋ ಈಗ ಯೂಟ್ಯೂಬ್ ಬೇರೆ ಬಂದೆ. ಯೂಟ್ಯೂಬಲ್ಲೂ ಒಂಥರ ಖುಷಿ, ಏನೋ ಒಂದು ಚಂದ ಉಂಟು. ಸರ್ಗಳೇ ಆಗಲಿ, ಆಮೇಲೆ ಈಗ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲ ಇರಲಿ, ಸರ್ಗಳಿರ್ತ ಅಂತ ಹೇಳ್ತಾರಲ್ಲ ಸೂಪರ್ ಮೇಡಮ್ ಅಂತ, ಅವರು ಅಷ್ಟೇ ಇದರಿಂದಾಗಿ ಮಾತಾಡಿಸ್ತಾರೆ. ಒಂದು ಕೆಟ್ಟ ಭಾವನೆಗಳಲ್ಲಿ ನೋಡ್ದೇ ಒಂದು ಒಳ್ಳೆ ರೀತಿಯಲ್ಲಿ ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ಅವ್ರಿಗೂ ನಾನು ಸದಾ ಚಿರಋಣಿಯಾಗಿರ್ತೀನಿ. ಮತ್ತು ಯೂಟ್ಯೂಬ್ನಲ್ಲೂ ಅಷ್ಟೇ, ಮತ್ತು ಇನ್ಸ್ಟಾಗ್ರಾಮ್ನಲ್ಲೂ ಅಷ್ಟೇ. ಯಾರಿಂದ ಒಬ್ಬರಿಂದನೂ ನನಗೆ ಇದುವರೆಗೂ ತೊಂದರೆ ಆಗಿಲ್ಲ. ಅದು ನನ್ನ ಭಾಗ್ಯ. ಇಲ್ಲೇ ಆಗಲಿ ಅಲ್ಲೇ ಆಗಲಿ, ಅದು ನಾನು ಹೇಳಿಲ್ಲ 10 ತಿಂಗಳಿಂದ ಯೂಟ್ಯೂಬಲ್ಲಿದ್ದಾರೆ, 5 ವರ್ಷದಿಂದ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀನಿ. ಸರ್ ಮೇಡಮ್ ಅಂತಾರಲ್ಲ, ಮತ್ತು ಇನ್ನೊಂದು ಸರ್ ಮೇಡಮ್ ಅಂತ ನಾನು ಫಸ್ಟ್ ಯಾಕೆ ಮೇಡಮ್ ಅನ್ನೋರಿಗೆ ಸರ್ ಅನ್ನೋದು ಅಂತ ಒಂದು ಪ್ರಶ್ನೆ ಬಂದಾಗ ನಾನು ಒಬ್ಬರು ಲೈವಲ್ಲಿ ಹೇಳಿದೆ, ವಸಂತಣ್ಣ ಲೈವಲ್ಲಿ ಹೇಳಿದೆ. ನಾನು ಟಿಕ್ಟಾಕಲ್ಲಿ ಒಂದೇ ಒಂದು ಇನ್ಸಿಡೆನ್ಸ್ ನಡೆಸ್ತು. ಏನು ಅಂದರೆ, ನಾನು ಒಬ್ರಿಗೆ ತಮ್ಮ ಅಂದ್ಬಿಟ್ಟೆ, ಥ್ಯಾಂಕ್ ಯು ತಮ್ಮ ಅಂತಂದ್ಬಿಟ್ಟೆ. ಆವಾಗ ನೀನು ಯಾವ ಸೀಮೆ ತಮ್ಮನೇ, ನಾನು ಯಾವ ಸೀಮೆ ತಮ್ಮನೇ ನಿನಗೆ ಅಂತ ಹೇಳ್ಬಿಟ್ಟ. ಆವಾಗ ಓಕೆ ಬೇಡಪ್ಪ, ಇದು ಯಾರು ಮೇಡಮ್ ಅಂತಾರೆ ಅವ್ರಿಗೆ ಸರ್ ಅನ್ಬೇಕು, ಯಾರು ಅಕ್ಕ ಅಂತಾರೆ ಅವ್ರಿಗೆ ತಮ್ಮ ಅನ್ಬೇಕು, ಯಾರು ತಂಗಿ ಅಂತಾರೆ ಅವ್ರಿಗೆ ಅಣ್ಣ ಅನ್ಬೇಕು ಅನ್ನೋದು ಫಿಕ್ಸ್ ಆದೆ. ಹಂಗೆ ಸೋಷಿಯಲ್ ಮೀಡಿಯಾದಲ್ಲೂ ಅಷ್ಟೇ, ಮೇಡಮ್ ಅನ್ನೋರಿಗೂ ಅಷ್ಟೇ, ಮೇಡಮ್ ಅಂತ ನನ್ನ ಕರೆಯೋರಿಗೂ ಅಷ್ಟೇ ಇದಾಗಿ ಅವರು ನನ್ನ ಜೊತೆ ಈಗಲೂ ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ನನ್ನ ವಿಡಿಯೋಗಳಿಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಒಂದು ಕೆಟ್ಟದಾಗಿ ಒಂದು ಇದು ಮಾಡ್ದೇನೆ, ಒಂದು ಮನಸ್ಸಿಗೆ ನೋವು ಮಾಡಿದೆ, ನನ್ನ ಮನಸ್ಸಿಗೆ ನೋವು ಮಾಡ್ತೇನೆ, ಆ ರೀತಿ ಇದ್ದಾರೆ. ನನಗಷ್ಟೇ ಸಾಕು. ಇದನ್ನು ಹೇಳೋಕ್ಕೆ ಅಂತಲೇ ಬಂದೆ. ನಾನು ಖುಷಿಯಾಗಿದ್ದೀನಿ ಅಂತ ಹೇಳಕ್ಕೆ ಬಂದೆ. ಈ ಖುಷಿ ಹಿಂಗೆ ಇರಲಿ ಅಂತ ಪ್ಲೀಸ್ ನನಗೆ ಆಶೀರ್ವಾದ ಮಾಡಿಬಿಡಿ, ಓಕೆನಾ? ಓಕೆ, ಥ್ಯಾಂಕ್ ಯು ಸೋ ಮಚ್. ಒಟ್ಟಾರೆ ಈ ಖುಷಿ ವಿಚಾರ ಹೇಳೋಣ ಅಂತ ಬಂದೆ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ, ನನ್ನ ಮನಸ್ಸಿನ ಮಾತು ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್.